ಬನ್ನಿ ಸರ್ ಅಭ್ಯರ್ಥಿ ನಾಳೆ ಚುನಾವಣೆ ಸರ್, ನೀವೇ ಅಭ್ಯರ್ಥಿ ಆಗಿದ್ರಿ, ಇಷ್ಟೊಂದು ಚರ್ಚೆ ಕೂಡ ಮಾಡಿದಿರಿ ನಾಯಕರ ಜೊತೆ, ಏನೇನೆಲ್ಲ ಚರ್ಚೆ ಆಯ್ತು? ಈಗ ನಾನು ಊಟಕ್ಕೆ ಹೋಗೋಣ ಅಂತಂದೆ, ಬಂದರು, ಊಟ ಮಾಡಿದ್ವಿ, ಕೊನೆಗೆ ಒಂದು ಮೀಟಿಂಗ್ ಮಾಡ್ಬಿಡೋಣ ಅಂದರು, ಮೀಟಿಂಗ್ ಮಾಡಿದ್ದೀವಿ. ಏನು ಮೀಟಿಂಗು ಇಲ್ಲ, NDA ಕ್ಯಾಂಡಿಡೇಟು, ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಿ, ನಾವು ಎಷ್ಟೊತ್ತಿಗೆ ಬರ್ತೀವಿ, ಎಲ್ಲಿ ಸೇರ್ಕೊಳ್ಳೋಣ, ಏನು ಮಾಡೋಣ, ಯಾವ ಅಲ್ಲಿಂದ ಓಟ್ ಹಾಕಿ. ಸರ್, ಕುಪೇಂದ್ರ ರೆಡ್ಡಿ ಅವರಿಗೆ ವಿಶ್ವಾಸ ಇದೆಯಾ ಸರ್? ನಾಳೆ ಗೆಲ್ತೀನಿ ಒಂದು ವಿಶ್ವಾಸ ಇದೆಯಾ ಸಂಪೂರ್ಣವಾಗಿ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದೀನಲ್ಲ ಮೊನ್ನೆನೇ, ಲಾಸ್ಟ್ ಟೈಮ್ ನಾನು ಸೋತೆ, ಅವಾಗಲೂ ವಿಶ್ವಾಸ ಇದೆ, ಇವಾಗಲೂ ಸೋಲ್ತೀನಿ ಅಂತ ಇಟ್ಕೊಳ್ಳಿ. ವಿಶ್ವಾಸ ಸೋಲ್ತೀನಿ ಗೆಲ್ತೀನಿ ಅನ್ನೋದಲ್ಲ, ನಾನು ನಮ್ಮ ಓಟುಗಳನ್ನು ಕನ್ಸಾಲಿಡೇಟ್ ಮಾಡ್ತೀನಿ ಅಂತ ಮೊದಲ ದಿನನೇ ಹೇಳಿದ್ದೀನಿ. ಆ ಕನ್ಸಾಲಿಡೇಷನ್ ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಓಟ್ಗಳು ಲೀಕ್ ಆಗಬಾರ್ದು. ಒಂದು, ಕುಮಾರಣ್ಣನು ಅವತ್ತೇನು ಹೇಳಿದ್ರು, ಯಾವುದೇ ಓಟುಗಳು ಆ ಕಡೆ ಈ ಕಡೆ ಆಗಬಾರ್ದು. ಎರಡನೇದು, ನನಗಂತೂ 100% ವಿಶ್ವಾಸ ಮತಗಳು ಒಂದಷ್ಟು ಬರ್ತವೆ ಅನ್ನೋದಿದೆ, ಅದು ಬರ್ತವೆ. ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದ್ದಾರೆ ಸರ್, ಅವರೇನಾದರೂ ವಿಶ್ವಾಸ ಮತಗಳು ಬರ್ಬೋದಾ ಪಕ್ಷೇತರರಿಂದ? ಸರ್, ಪಕ್ಷೇತರರಿಂದ ಬರ್ತದೋ ಬೇರೆಯವರಿಂದ ಬರ್ತದೋ, ಕೆಲವು ವಿಶ್ವಾಸ ಮತಗಳು ನಮಗೆ ಬರ್ತವೆ, ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಶಾಸಕರೇ DK ಶಿವಕುಮಾರ್ ಸಂಪರ್ಕ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಒಂದಷ್ಟು ಜನ ಮಾತಾಡಿದ್ದಾರೆ ಕಂದಕರು ಅವ್ರ ಬಗ್ಗೆ ಎಲ್ಲ ಅಂತ. ಹೌದಾ ಸರ್? ಹೌದಾ ಸರ್? ಎಲ್ಲ ಈ ಊಹಾಪೋಹಗಳು ಯಾಕೆ? ನಮ್ಮ JDS ಶಾಸಕರು ಪ್ರತಿಯೊಬ್ಬರೂ ಬಂದಿದ್ದರು. ಒಂದು ಹೋದಾಗ ನೀವು ನಾಳೆ ನನ್ನ ಕ್ವಶನ್ ಮಾಡಿ, ಸುಮ್ಮನೆ ಇವೆಲ್ಲ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.